ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮೆಲ್ಲರ ಹತ್ರನೂ ಈ ತರಹ ಹಳೆ ಲೆಗ್ಗಿನ್ಸ್ಗಳು ಇದ್ದೇ ಇರುತ್ತೆ ಅಲ್ವಾ? ಉಪಯೋಗಿಸಿ ಸಾಕಾದ ಮೇಲೆ ಬಿಟ್ಟಿರ್ತೀವಿ, ಹಾಗೆ ಇಟ್ಬಿಟ್ಟಿರ್ತೀವಿ. ಇವುಗಳನ್ನು ಏನು ಮಾಡಬಹುದು? ಹಳೆ ಟೀ ಶರ್ಟ್ಗಳು, ಬನಿಯನ್ಗಳು ಆದರೆ ನೆಲ ಒರೆಸೋದಕ್ಕಾದರೂ ಉಪಯೋಗಿಸ್ತೀವಿ. ಆದರೆ ಲೆಗ್ಗಿನ್ಸ್ ಹಾಗೆ ಸರಿ ಹೋಗೋದಿಲ್ಲ ಅಲ್ವಾ? ಸೊ ಇದರಿಂದ ಒಂದು ಬೆಸ್ಟ್ ಉಪಯೋಗ ಏನು ಮಾಡಬಹುದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮೊದಲಿಗೆ ವೇಸ್ಟ್ ಆಗಿರೋಂತಹ ಲೆಗ್ಗಿನ್ಸ್ನ 2 ರಿಂದ 3 ಇಂಚಿನಷ್ಟು ಅಗಲ ಬರೋ ಹಾಗೆ ಪೂರ್ತಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ, ಕಟ್ ಮಾಡ್ಕೊಂಡ ನಂತರ ಈ ತರಹ ಕಸಿಗಳು ಬರುತ್ತಲ್ವ, ಉದ್ದ ಇದ್ದಷ್ಟು ಒಳ್ಳೆಯದು. ಮಧ್ಯದಲ್ಲಿ ಎಲ್ಲೂ ಕಟ್ ಮಾಡಬೇಡಿ. ಈ ತರಹ ಕಟ್ ಮಾಡ್ಕೊಂಡಿರೋ ಕಸಿಗಳನ್ನು 3 ಮಾತ್ರ ಮೊದಲಿಗೆ ತಗೊಳ್ಳಿ. ಅವು 3 ಸೇರಿಸ್ಬಿಟ್ಟು ಒಂದು ಪೀಸ್ ಲೆಗ್ಗಿನ್ಸ್ದೇ ತುಂಡಿಂದ ಒಂದು ಸೈಡಿಗೆ ಕಟ್ಟಬೇಕು. ಸಾಕಷ್ಟು ಬಿಗಿಯಾಗಿಯೇ ಗಂಟು ಹಾಕಬೇಕು, ಅದು ಬಿಚ್ಕೋಬಾರ್ದು. ಈಗ ನೋಡಿ, ಆ ಗಂಟು ಹಾಕಿರೋ ಕಡೆಯಿಂದ 3 ಕಸಿಗಳಿರುತ್ತಲ್ವ, 3 ಎಳೆಗಳನ್ನು ಜಡೆ ಹೆಣಿಯೋ ರೀತಿ ಹೆಣಿತಾ ಬನ್ನಿ. ಇದು ಕೂಡ ಸಾಕಷ್ಟು ಬಿಗಿಯಾಗೇ ಜಡೆ ಹೆಣಿತಾ ಬರಬೇಕು. ಇದು ಗ್ರಿಪ್ ಸಿಗ್ತಿಲ್ಲ ಅಂದರೆ ಇಲ್ಲಿ ಗಂಟು ಹಾಕಿರ್ತೀವಲ್ವ, ಅದ್ರ ಮೇಲೆ ಒಂದು ಡಬ್ಬಿ ಹಿಡ್ಕೊಳ್ಳಿ, ಅಥವಾ ಅದನ್ನು ಕಾಲಿನಲ್ಲಿ ಹಿಡ್ಕೊಂಡು ಈ ತರಹ ಜಡೆ ಎಣಿತಾ ಹೋಗಿ. ನೋಡಿ, ಈಗ ಪೂರ್ತಿ ಒಂದು ಪೀಸ್ನಲ್ಲಿ ರೆಡಿ ಆಯಿತು. ಉಳಿದಿದ್ದನ್ನು ಕೆಳಗೆ ಕಟ್ ಮಾಡ್ಕೊಂಡ್ಬಿಡಿ. ಮೇಲೆ ಹೇಗೆ ಗಂಟು ಹಾಕಿದ್ವಿ ಅಲ್ವಾ, ಅದೇ ತರಹ ಕೆಳಗಡೆನೂ ಒಂದು ಬಟ್ಟೆಯಿಂದ ಕಟ್ಟಿಬಿಟ್ಟು ಬಿಗಿಯಾಗಿ ಗಂಟು ಹಾಕಬೇಕು. ಎಕ್ಸ್ಟ್ರಾ ಏನಾದರೂ ಉಳಿದಿರೋದನ್ನು ಕಟ್ ಮಾಡಿ ಕರೆಕ್ಟಾಗಿ ಈಕ್ವಲ್ ಮಾಡಿಟ್ಕೊಳ್ಳಿ. ಇದೇ ರೀತಿಯಾಗಿ ಇನ್ನೂ ಉಳಿದ ಪೀಸ್ಗಳಿದ್ವು ಅಲ್ವಾ, ಅವುಗಳನ್ನು 3 ತೊಗೊಂಡ್ಬಿಟ್ಟು ಇದೇ ತರಹ ಜಡೆ ಹೆಣಿಯೋ ರೀತಿ ಹೆಣೆದು ಇಟ್ಕೊಂಡ್ಬಿಡಿ. ನೀವು ಫ್ರೀ ಇದ್ದಾಗ ಅಥವಾ ಸಂಜೆ ಟಿ ವಿ ನೋಡ್ತಾ ನೋಡ್ತಾ ಈ ತರಹ ಜಡೆ ಹೆಣೆದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ. ನೋಡಿ, 2 ಲೆಗ್ಗಿನ್ಸ್ನಿಂದ ಇಷ್ಟು ಎಳೆಗಳು ರೆಡಿ ಆದವು. ಈಗ ಇವುಗಳಲ್ಲಿ ಒಂದನ್ನು ತಗೊಂಡ್ಬಿಟ್ಟು ನೋಡಿ, ಈ ತರಹ ಸುತ್ತುತ್ತಾ ಹೋಗಿ. ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಇಲ್ಲೂ ಕೂಡ ಆದಷ್ಟು ಗಟ್ಟಿಯಾಗಿ ಅಂದರೆ ಟೈಟಾಗಿ ಸುತ್ತಬೇಕು. ಮಧ್ಯದಲ್ಲಿ ಯಾವುದಾದ್ರೂ ಒಂದು ಎಳೆ ಲೂಸ್ ಆಯಿತು ಅಂದ್ರೂ ಬಿಟ್ಕೊಂಡು ಬಿಡುತ್ತೆ. 3 ಎಳೆ ಸೇರಿಸಿ ಒಂದು ಜಡೆ ಹೆಣದಿನ ಥರ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಇಲ್ಲಿ ಸುತ್ತುತ್ತಾ ಇರೋದು. ನೋಡಿ, ಒಂದು ಪೂರ್ತಿ ಸುತ್ತಿದ ನಂತರ ಎಡ್ಜ್ನಲ್ಲಿ ಸೂಜಿ ದಾರದಿಂದ ಇದನ್ನು ಸ್ವಲ್ಪ ಹೊಲಿಬೇಕು. ಎಡ್ಜ್ನಲ್ಲಿ ಸರಿಯಾಗಿ ಅದು ಫಿಕ್ಸ್ ಆಗಬೇಕು, ಅದಕ್ಕಾಗಿ ಅಲ್ಲಿ ಮಾತ್ರ ಸ್ವಲ್ಪ ಹೊಲಿಗೆ ಹಾಕಬೇಕು. ಇಲ್ಲಿ ಹೊಲಿಗೆ ಹಾಕೋದು ಬೇಡ ಅಂದರೆ ನೀವು ಗ್ಲೂ ಗನ್ ಉಪಯೋಗಿಸಿ ಗಮ್ ಕೂಡ ಮಾಡಬಹುದು. ಇಲ್ಲಿ ಮಧ್ಯದಲ್ಲಿ ಎಲ್ಲಾದರೂ ಲೂಸ್ ಅನಿಸಿದರೆ, ಸುತ್ತುವಾಗ ಅಷ್ಟೊಂದು ಟೈಟ್ ಆಗಿರಲಿಲ್ಲ ಅಂದರೆ ನಡುವೆ ಕೂಡ ಒಂದೊಂದು ಸ್ಟಿಚ್ ಮಾಡ್ಕೋಬಹುದು. ಯಾಕೆಂದರೆ ಪೂರ್ತಿ ಸುತ್ತಿ ಆದ ನಂತರ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಎಳೆ ಲೂಸ್ ಆಗಿ ಅದು ಬಿಟ್ಕೊಂಡು ಹೊರಗೆ ಬಂದುಬಿಟ್ರೆ ವೇಸ್ಟ್ ಆಗೋಗುತ್ತೆ ಅಲ್ವಾ. ಹಾಗಾಗಿ ನಡುವೆ ಈ ತರಹ ಸ್ಟಿಚ್ ಮಾಡಿಕೊಂಡ್ರೆ ಸೇಫ್ ಆಗಿರುತ್ತೆ. ಈಗ ಒಂದನ್ನು ಸುತ್ತಿ ಆಗಿತ್ತಲ್ವ, ಅದು ಎಲ್ಲಿಗೆ ಮುಗಿದಿತ್ತೋ ಅಲ್ಲಿಂದ ಇನ್ನೊಂದು ಜಡೆ ಹೆಣ್ಕೊಂಡಿದ್ದ ಎಳೆಗಳನ್ನು ತಗೊಂಡ್ಬಿಟ್ಟು ಮತ್ತೆ ಇದೇ ತರಹ ಸ್ವಲ್ಪ ಹೊಲಿಗೆ ಹಾಕಿ. ಇಲ್ಲಿ ಹೊಲಿಗೆ ಹಾಕೋದು ಒಂದಕ್ಕೊಂದನ್ನು ಜೋಡಿಸೋದಕ್ಕೆ. ಹೊಲಿಗೆ ಬದಲಿಗೆ ನಾವು ಗ್ಲೂ ಗಮ್ ಕೂಡ ಉಪಯೋಗಿಸಬಹುದು. ಈಗ ನೋಡಿ, ಇದನ್ನು ಕೂಡ ಮೊದಲು ಹೇಗೆ ಸುತ್ತಿದ್ವಿ ಅಲ್ವಾ, ಅದೇ ತರಹ ಟೈಟಾಗಿ ಸುತ್ತುತ್ತಾ ಹೋಗಬೇಕು. ಇದೇ ಸೇಮ್ ಪ್ರೊಸೀಜರ್ನಲ್ಲಿ ಎಷ್ಟು ಎಳೆಗಳನ್ನು ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ, ಅದಿಷ್ಟನ್ನು ಒಂದಾದರ ನಂತರ ಒಂದರ ಮೇಲೆ ಸುತ್ತುತ್ತಾ ಹೋಗಿ ನಡುವೆ ಸ್ವಲ್ಪ ಸ್ಟಿಚ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ ಮೇಲೆ ನಿಮಗೆ ಅನಿಸುತ್ತೆ, ಅರೆ ಹಳೆ ಲೆಗ್ಗಿನ್ಸ್ನ ಈ ಥರನೂ ಉಪಯೋಗಿಸಬಹುದಾ, ನಮಗೆ ಗೊತ್ತೇ ಇರಲಿಲ್ಲ ಅಂತ. ಈ ತರಹ ಹಳೆ ಬಟ್ಟೆಗಳ ಉಪಯೋಗ ಅಲ್ಲದೆ ಪ್ರತಿನಿತ್ಯ ಗೃಹಿಣಿಯರಿಗೆ ಬಳಕೆ ಆಗುವಂತಹ ಎಷ್ಟೊಂದು ಟಿಪ್ಸ್ಗಳು ನಮ್ಮ ಚಾನಲ್ನಲ್ಲಿ ಪ್ರತಿದಿನವೂ ಸಿಗುತ್ತೆ.
ಸೊ ರೆಗ್ಯುಲರ್ ಆಗಿ ನಮ್ಮ ವಿಡಿಯೋಸ್ಗಳನ್ನು ನೋಡಿ ನಿಮಗೆ ಇಷ್ಟ ಆಯಿತು, ಯೂಸ್ಫುಲ್ ಅನ್ನಿಸ್ತು ಅಂದರೆ ಬೇರೆಯವ್ರ ಜೊತೆಗೆ ಕೂಡ ಶೇರ್ ಮಾಡಿ. ಇಷ್ಟಾದ ನಂತರ ನಿಮಗಿಲ್ಲಿ ಗೊತ್ತಾಗಿರುತ್ತೆ ನಾವು ಹಳೆ ಲೆಗ್ಗಿನ್ಸ್ಗಳನ್ನು ಉಪಯೋಗಿಸಿ ಏನು ರೆಡಿ ಮಾಡಿದ್ವಿ ಅಂತ. ಹೌದು, ನಿಮ್ಮ ಗೆಸ್ ಕರೆಕ್ಟ್. ಇಲ್ಲಿ ಒಂದು ಒಳ್ಳೆಯ ಡೋರ್ ಮ್ಯಾಟ್ ರೆಡಿ ಆಯಿತು. ನೀವಿದಕ್ಕೆ ಇನ್ನೂ ಒಂದೆರಡು ಲೆಗ್ಗಿನ್ಸ್ ಸೇರಿಸಿದರೆ ಇದರ ಸುತ್ತಳತೆ ಕೂಡ ಜಾಸ್ತಿ ಆಗುತ್ತೆ. ಬಾತ್ರೂಮ್ ಡೋರ್ ಮುಂದೆ ಹಾಕಬಹುದು ಅಥವಾ ಮೇನ್ ಎಂಟ್ರೆನ್ಸ್ನಲ್ಲಿ ಕೂಡ ಹಾಕಬಹುದು. ಅಲ್ಲಿ ಬೇಡ ಅಂದರೆ ಬೆಡ್ರೂಮ್ನಲ್ಲಿ ಈ ತರಹ ಕಾಟ್ ಪಕ್ಕ ಕೂಡ ಬಳಸಬಹುದು. ವೇಸ್ಟ್ ಅಂತ ಬಿಸಾಕುವ ಲೆಗ್ಗಿನ್ಸ್ಗಳಿಂದ ಒಂದೊಳ್ಳೆ ಡೋರ್ ಮ್ಯಾಟ್ ರೆಡಿ ಮಾಡ್ಕೋಬಹುದು. ಎಲ್ಲರ ಮನೆಯಲ್ಲೂ ಈ ತರಹ ಹಳೆ ಬಟ್ಟೆಗಳು ಸುಮಾರು ಇದ್ದೇ ಇರುತ್ತೆ ಅಲ್ವಾ? ನೀವು ನಮ್ಮ ಚಾನಲ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದರೆ ಗೊತ್ತಾಗಿರುತ್ತೆ ಈ ಹಳೆ ಬಟ್ಟೆಗಳನ್ನು ಮತ್ತೆ ಹೇಗೆ ಉಪಯೋಗಿಸ್ಕೋಬಹುದು ಅಂತ ಎಷ್ಟೊಂದು ವಿಡಿಯೋದಲ್ಲಿ ತೋರಿಸಿದ್ದೀವಿ. ಇವತ್ತು ಕೂಡ ಈ ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ನೀವು ಹಿಂದೆ ಯಾವತ್ತೂ ನೋಡಿರದಂತಹ ಬೆಸ್ಟ್ ಉಪಯೋಗ ತಿಳಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮೊದಲಿಗೆ ವೇಸ್ಟ್ ಆಗಿರೋಂತಹ ಹಳೆ ಬಟ್ಟೆಗಳನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಸಣ್ಣದಾಗಿ ಕಟ್ ಮಾಡೋದೇನು ಬೇಕಾಗಿಲ್ಲ. ನೋಡಿ, ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ಈ ತರಹ ಕಟ್ ಮಾಡಿಕೊಂಡು ಇದನ್ನೀಗ ಸೈಡಿಗೆ ಇಟ್ಬಿಡಿ. ನಂತರ ನೋಡಿ, ನಾನಿಲ್ಲಿ ಒಂದು ಹಳೆಯ ನೈಟ್ ಪ್ಯಾಂಟ್ ತಗೋತಾ ಇದ್ದೀನಿ. ಸ್ವಲ್ಪ ದಪ್ಪನಾಗಿರೋ ಕ್ವಾಲಿಟಿಯ ಬಟ್ಟೆ ಆದರೆ ಒಳ್ಳೆಯದು. ತೀರಾ ಜಗ್ಗಿದ್ರೆ ಪಿಸಿಯೋ ಅಂತಹ ಪ್ಯಾಂಟ್ ಇದ್ದರೆ ಅದನ್ನು ಉಪಯೋಗಿಸ್ಬೇಡಿ. ಈಗ ಈ ನೈಟ್ ಪ್ಯಾಂಟ್ನ ಕಾಲಿನ ಭಾಗ ಇರುತ್ತಲ್ವ ಅಲ್ಲಿವರೆಗೂ ಪೂರ್ತಿ ಕಟ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿವರೆಗೆ ಕಟ್ ಮಾಡಬೇಕು ಅಂತ. ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ? ಈ ರೀತಿಯಾಗಿ ಎರಡೂ ಕಡೆ ಕಾಲಿನ ಭಾಗವನ್ನು ಕಟ್ ಮಾಡಿ ತೆಗೆದುಕೊಳ್ಳಿ. ನೀವು ಈ ವಿಡಿಯೋನ ಪೂರ್ತಿ ನೋಡಿದ ಮೇಲೆ ಅರೆ, ಹಳೆ ಬಟ್ಟೆಗಳನ್ನು ಈ ರೀತಿಯಾಗೂ ಉಪಯೋಗಿಸ್ಕೋಬಹುದಾ, ಮುಂಚೆ ಗೊತ್ತೇ ಇರಲಿಲ್ಲ ಅನ್ಕೊಂತೀರಾ. ಇಷ್ಟಾದ ನಂತರ ಇದನ್ನು ಉಲ್ಟಾ ಮಾಡಿ ಇಟ್ಕೋಬೇಕು. ನೋಡಿ, ಇಲ್ಲಿ ವಿಡಿಯೋನಲ್ಲಿ ಈಗ ತೋರಿಸ್ತಾ ಇದ್ದೀನಲ್ವ, ಈ ತರಹ ಪೂರ್ತಿ ಬಟ್ಟೆನ ಉಲ್ಟಾ ಮಾಡಿ ಇಡಿ. ಈಗ ಇದನ್ನು ಒಂದು ಸೈಡ್ನಲ್ಲಿ ಹೊಲಿಗೆ ಹಾಕಬೇಕು. ಮಿಷಿನ್ ಇದ್ದರೆ ನೀವು ಮಿಷಿನಿಂದ ಹೊಲಿಗೆ ಹಾಕಬಹುದು, ಇಲ್ಲ ಅಂದರೆ ಸೂಜಿ ದಾರ ಬಳಸಿ ಕೂಡ ಹೊಲಿಗೆ ಹಾಕಬಹುದು. ಇಲ್ಲಿ ಯಾವ ಥರ ಹೊಲಿಗೆ ಹಾಕಬೇಕು ಗೊತ್ತಾ? ಪೂರ್ತಿ ಅದನ್ನು ಕಟ್ಟಿ ಇಡ್ತೀವಲ್ವ ಆ ರೀತಿಯಾಗಿ ಬರಬೇಕು. ಕೇವಲ ಹೇಳಿದರೆ ಅಷ್ಟು ಸರಿಯಾಗಿ ತಿಳಿಯೋದಿಲ್ಲ. ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ, ಈ ತರಹ ಒಂದು ಕಡೆಗೆ ಪೂರ್ತಿ ಕಟ್ಟಿರೋ ಥರ ಹೊಲಿಗೆ ಹಾಕಬೇಕು. ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ? ಲೂಸ್ ಆಗಬಾರ್ದು, ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಮಾಡಿ. ಇಷ್ಟು ಆದ ನಂತರ ಉಲ್ಟಾ ಮಾಡಿದ್ವಿ ಅಲ್ವಾ, ಅದನ್ನು ಸರಿ ಮಾಡ್ಕೊಳ್ಳಿ. ಅಂದರೆ ನಾವು ಹೊಲಿದಿದ್ದ ಭಾಗ ಒಳಗಡೆ ಹೋಗಬೇಕು. ಈಗಿದು ಒಂದು ಚೀಲದ ಥರ ರೆಡಿ ಆಯಿತು ಅಲ್ವಾ? ನೋಡಿ, ಒಂದು ಕಡೆಗೆ ಪೂರ್ತಿಯಾಗಿ ಕ್ಲೋಸ್ ಆಗಿದೆ. ಅದನ್ನು ಸರಿ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಕಡೆ ಓಪನ್ ಇದೆ ಅಲ್ವಾ, ಅದ್ರ ಒಳಗಡೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಂತಹ ಹಳೆ ಬಟ್ಟೆಗಳನ್ನು ತುಂಬುತ್ತಾ ಹೋಗಿ. ಇಲ್ಲಿ ಬಟ್ಟೆಗಳನ್ನು ಕಟ್ ಮಾಡದೆ ಹಾಗೇನೆ ತುಂಬಿದರೆ ಒಂದೇ ಕಡೆಗೆ ಹೋಗಿ ಕೂತು ಬಿಡುತ್ತೆ. ಹಾಗಾಗಿ ಕಟ್ ಮಾಡಿ ಹಾಕೋದು ಒಳ್ಳೆಯದು. ನೋಡಿ, ಎಷ್ಟೆಲ್ಲ ಬಟ್ಟೆಗಳು ಹಿಡಿಸ್ತು ಅಲ್ವಾ? ಎಲ್ಲ ತುಂಬಿದ ನಂತರ ನೋಡಿ, ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ರೋಲ್ ಮಾಡಿ. ಹೀಗೆ ಮಾಡೋದ್ರಿಂದ ಬಟ್ಟೆಗಳು ಒಂದೇ ಕಡೆಗೆ ಕೂರೋದಿಲ್ಲ, ಎಲ್ಲ ಕಡೆಗೂ ಹರಡಿಕೊಳ್ಳುತ್ತೆ. ಈಗ ಒಂದು ಕಡೆಗೆ ಓಪನ್ ಇತ್ತಲ್ವಾ, ಅಲ್ಲೂ ಕೂಡ ಹೊಲಿಗೆ ಹಾಕಿ ಕ್ಲೋಸ್ ಮಾಡಬೇಕು. ನೋಡಿ, ನಾವು ಮುಂಚೆ ಹೊಲಿಗೆ ಹಾಕಿದ್ವಿ ಅಲ್ವಾ, ಅದು ಎಷ್ಟು ನೀಟಾಗಿ ಒಂದು ಕಡೆ ಕ್ಲೋಸ್ ಆಗಿದೆ. ಇದೇ ರೀತಿ ಈ ಕಡೆಗೂ ಕೂಡ ಹೊಲಿಗೆ ಹಾಕಿ ಕ್ಲೋಸ್ ಮಾಡಬೇಕು. ನಾನಿಲ್ಲಿ ಸೂಜಿ ದಾರ ಬಳಸಿನೇ ಹೊಲಿಗೆ ಹಾಕ್ತಾ ಇದ್ದೀನಿ. ನೋಡಿ, ಪೂರ್ತಿ ಹೊಲಿದ ನಂತರ ಒಂದು ಕಡೆಯಿಂದ ದಾರಾನ ಜಗ್ಗಿದ್ರೆ ಈ ರೀತಿಯಾಗಿ ಕಟ್ಟಿರೋ ರೀತಿ ಕಾಣುತ್ತೆ. ಇಲ್ಲಿಗೆ ಅದನ್ನು ಗಂಟು ಹಾಕಿ ಟೈಟ್ ಮಾಡಿಬಿಡಿ. ಇಷ್ಟ ಆದಮೇಲೆ ಕೊನೆಯಲ್ಲಿ ಇದನ್ನು
ಮತ್ತೆ ಸ್ವಲ್ಪ ರೋಲ್ ಮಾಡಿ ಒಳಗಡೆ ಇರೋ ಬಟ್ಟೆನ ಅಡ್ಜಸ್ಟ್ ಮಾಡಿ. ಬಟ್ಟೆ ಒಂದೇ ಕಡೆಗೆ ಜಾಸ್ತಿ ಕೆಲವು ಕಡೆ ಕಮ್ಮಿ ಆದರೆ ಒಂದು ಕಡೆ ದಪ್ಪ ಕಾಣುತ್ತೆ, ಇನ್ನೊಂದು ಕಡೆ ತೆಳ್ಳಗಾಗುತ್ತೆ. ಹಾಗಾಗದೇ ಇರೋ ಹಾಗೆ ಸ್ವಲ್ಪ ರೋಲ್ ಮಾಡೋದ್ರಿಂದ ಪೂರ್ತಿಯಾಗಿ ಒಂದೇ ಲೆವೆಲ್ನಲ್ಲಿ ಇರುತ್ತೆ. ನೋಡ್ತಾ ಇದ್ದೀರಲ್ವಾ, ವೇಸ್ಟ್ ಅಂತ ಬಿಸಾಕುವ ಹಳೆ ಬಟ್ಟೆಗಳಿಂದ ಎಷ್ಟು ಒಳ್ಳೆಯ ಸೈಡ್ ಪಿಲ್ಲೋ ರೆಡಿ ಆಯಿತು ಅಂತ. ಇದನ್ನು ಮಾಡೋದಕ್ಕೆ ತುಂಬ ಏನು ಹೊಲಿಯೋ ಅವಶ್ಯಕತೆ ಕೂಡ ಬರೋದಿಲ್ಲ. ಕೇವಲ ಸೈಡ್ನಲ್ಲಿ ಹೊಲಿಗೆ ಹಾಕಿದರೆ ಸಾಕಾಗುತ್ತೆ. ಅಷ್ಟು ಕೂಡ ಹೊಲಿಗೆ ಬೇಡ ಅಂದರೆ ಸೈಡ್ನಲ್ಲಿ ನೋಡಿ ಈ ತರಹ ಪೂರ್ತಿಯಾಗಿ ಹಿಡ್ಕೊಂಡ್ಬಿಟ್ಟು ಒಂದು ಕಸಿಯಿಂದ ಕಟ್ಟಬಹುದು. ಆದರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರು ಅಂದರೆ ನೀವು ಈ ಐಡಿಯಾ ಮಾಡೋಕ್ಕೆ ಹೋಗಬೇಡಿ. ಹೊಲಿಗೆ ಹಾಕೋದೇ ಬೆಸ್ಟ್ ಉಪಾಯ. ಯಾಕೆಂದರೆ ಆಟ ಆಡ್ತಾ ಆಡ್ತಾ ಮಕ್ಕಳು ಈ ಕಸಿನ ತೆಗೆದುಬಿಟ್ರು ಅಂದರೆ ಒಳಗಡೆ ತುಂಬಿರೋ ಬಟ್ಟೆ ಪೀಸ್ಗಳೆಲ್ಲ ಚೆಲ್ಲಿ ಬಿಡ್ತವೆ. ಆ ರೀತಿ ಚಿಕ್ಕ ಮಕ್ಕಳು ಯಾರು ಇರಲಿಲ್ಲ ಅಂದರೆ ಈ ಐಡಿಯಾ ಕೂಡ ಮಾಡಬಹುದು. ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಹಾಗಿದ್ರೆ ಲೈಕ್ ಮಾಡೋದಷ್ಟೇ ಅಲ್ಲ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ನೋಡಿ, ನೀವು ಈ ಸೈಡ್ ಪಿಲ್ಲೋಗಳನ್ನು ದಿವಾನ್ ಕಾಟ್ ಮೇಲೆ ಇಡಬಹುದು, ಸೋಫಾ ಮೇಲೆ ಇಡಬಹುದು, ಎಲ್ಲ ಕಡೆಗೂ ಸೂಟ್ ಆಗುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹಿಸಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.